ನಾನು ಒಬ್ಬ ನಿರ್ಮಾಪಕನಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಚಿತ್ರ ಮಾಡಿ ಈಗ ನಾವು ಏನ್ ಎಡಿಟಿಂಗ್ ಟೈಮಲ್ಲಿ ನೋಡ್ತಾ ಇರ್ತೀನಲ್ಲ, ಸೊ ನೋಡಿದಾಗ ಮೊದಲನೇ ಪ್ರೇಕ್ಷಕ ನಾನೇ ಆಗ್ಬೇಕು ಅನ್ನೋಷ್ಟು ಸಂತೋಷ, ಅಷ್ಟು ಕ್ಯೂರಿಯಾಸಿಟಿ ಇದೆ ನನಗೆ. ಯೂಶುವಲ್ ಆಗಿ ನಾವು ಎಷ್ಟೋ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ, ಅದರಲ್ಲಿ ಚಿತ್ರೀಕರಣ ನಡೆಯುವಾಗ ಒಂಥರ ಒಂದು ಡೈಮೆನ್ಷನ್ ಇರ್ತದೆ, ಅದಾದ ಎಡಿಟಿಂಗ್ ಟೇಬಲ್ ಮೇಲೆ ಇನ್ನೊಂಥರ ಡೈಮೆನ್ಷನ್ ಇರ್ತದೆ. ಸೊ ಎಡಿಟಿಂಗ್ ಒಂದೊಂದು ಅಫ್ಕೋರ್ಸ್ ಇಲ್ಲ ಎಲ್ಲೋ ಏನೋ ಒಂಥರ ಒಂದು ಡೌಟ್ಫುಲ್ ಆಗಿ ಆ ಥರದ್ದು ಏನೇನೋ ಮನ್ಸಿಗೆ ಬರ್ತಾ ಇರ್ತದೆ, ಎಡಿಟರ್ಗಾಗ್ಲಿ ಡೈರೆಕ್ಟರ್ಗಾಗ್ಲಿ, ಇದೇನೋ ನೋಡಿ ಸರ್ ಈ ತರ. ಬಟ್ ಇಲ್ಲಿ ಎಲ್ಲೂ ಏನೋ ಒಂದು ಚೂರು ಅನಿಸ್ತದೆ, ನಗಿಸ್ತಾರೆ ಇವರಿಬ್ರು ಅಂದ್ರೆ ಅಷ್ಟಿಷ್ಟು ನಗಿಸಲ್ಲ, ಅದು ಮಾತ್ರ ಗ್ಯಾರಂಟಿ ನಿಮಗೆ. ಭಟ್ರು ಹೇಳ್ತಿದ್ರಲ್ಲ ಫ್ರಾಡ್ಗಳು, ಇನ್ನ ಕುತಂತ್ರಿಗಳು ಆತರ ಅಂತ. ಸಮಾಜದಲ್ಲಿ ಆತರ ಕುತಂತ್ರಿಗಳು, ಫ್ರಾಡ್ಗಳು ಯಾರ್ಯಾರು ಏನೇನ್ ಮಾಡ್ತಾರೆ ಈ ಸಿಸ್ಟಮ್ ಅಲ್ಲಿ, ಯಾವ್ಯಾವ ತರ ಆ ಒಳ್ಳೆತನನ ಕೆಟ್ಟದಾಗಿ ಯೂಸ್ ಮಾಡ್ಕೊಂಡು ಸಮಾಜನ ಯಾವ ರೀತಿ ಬಳಸ್ಕೋತಾ ಇದ್ದಾರೆ ಅನ್ನೋ ಒಂದು ನಾವೇನ್ ನೋಡ್ತಾ ಇದೀವಿ. ಇಲ್ಲಿ ಉಲ್ಟಾ ಅಂತವ್ರಿಗೆ ಬುದ್ಧಿ ಹೇಳುವಂತ ಒಂದು ಪಾತ್ರಗಳಿದು. ಈಗ ಫ್ರಾಡ್ ಅಂತ ಫ್ರಾಡ್ಗಳಿಗೆ ಫ್ರಾಡ್ ಆಗೇ ಹೋಗ್ಬೇಕು, ಅಲ್ಲಿ ಶಾಸ್ತ್ರಿಗಳಾಗಿ ಹೋದ್ರೆ ಕೆಲಸ ಆಗೋದಿಲ್ಲ. ಸೊ ಹಾಗೆ ಫ್ರಾಡ್ಗಳಿಗೆ ಫ್ರಾಡ್ ಆಗೇ ಹೋಗಿ ಅಲ್ಲಿ ಹೆಂಗ್ ಸರಿಪಡಿಸ್ಬೇಕು, ಆ ಸಮಾಜನ ಹೆಂಗ್ ತಿದ್ದಬೇಕು ಅನ್ನೋ ಒಂದು ಒಳ್ಳೆ ಮೆಸೇಜ್ ಅಂತೂ ಇದೆ ಅಂತ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನನ್ಗೆ ಅನ್ಕೊಂಡಿರೋದು. ಸೊ ಈ ರೀತಿ ಈ ಒಂದು ಎಂಟೈರ್ ಚಿತ್ರ ನೋಡಿದಾಗ ಎಲ್ರಿಗೂ ಏನ್ ಅನ್ಸುತ್ತೆ ಅಂದ್ರೆ, ನಗಿಸ್ತಾರೆ ಚೆನ್ನಾಗಿ. ಅವರಿಬ್ರು ಕುಣಿದಿರೋದನ್ನ ನೋಡಿ ನಾವು ಮ್ಯೂಸಿಕ್, ಐ ಮೀನ್ ಟು ಸೇ ಹರಿ ಆಗ್ಬೋದು ಮಾಡಿರೋ ಮ್ಯೂಸಿಕ್ಗೆ ಒಂಥರ ಚಾಲೆಂಜಿಂಗ್ ಆಗಿತ್ತು. ನಾನು ಇವರಿಬ್ರು ಅಂದ ತಕ್ಷಣನೇ ಹರಿಗೆ ಒಂದು ಚಾಲೆಂಜಿಂಗ್, ಅರೆ ನಾನು ಎಂತ ಮ್ಯೂಸಿಕ್ ಮಾಡ್ಬೇಕು, ಅವರಿಬ್ರು ಕುಣಿತಾರೆ ಅಂದ್ರೆ ಚಾಲೆಂಜಿಂಗ್ ಆಗಿ ತಗೊಂಡ್ಬೇಕು. ಸೊ ಒಬ್ಬೊಬ್ರು ಒಂದೊಂದು ಚಾಲೆಂಜಿಂಗ್ ಆಗಿ ತಗೊಂಡ್ ಮಾಡೋದಂತ. ಸೊ ಮ್ಯೂಸಿಕ್ ಕೆಲವು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಎಷ್ಟೋ ನಮ್ಮ ಪಿಕ್ಚರ್ಗಳಲ್ಲೇ ಅರೆ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದಾರೆ, ಅವ್ರಿಗೆ ಸರಿಯಾಗಿ ಕೊರಿಯೋಗ್ರಫಿ ಆಗಿಲ್ವೇ, ಇಲ್ಲ ಲೊಕೇಶನ್ ಸರಿಯಾಗಿ ಶೂಟ್ ಆಗಿಲ್ವೇ ಅನ್ನೋದು ಏನೇನೋ ಕೊರತೆಗಳು ಇರ್ತಾ ಇತ್ತು. ಈ ಪಿಕ್ಚರ್ ನನಗೆ 100% ಎಲ್ಲ ಕೂಡಿ ಬಂದಿದೆ. ಹರಿ ಮ್ಯೂಸಿಕ್ ಮಾಡಿರೋದಕ್ಕೆ ಅವರಿಬ್ರು ಕುಣಿದಿರೋದು ಅದನ್ನ ಹೇಳಕ್ ಆಗೋದಿಲ್ಲ, ಅಷ್ಟು ಖುಷಿಯಾಗಿ ನೀವು ನೋಡಿದಾಗಲೇ ನಿಮ್ಗೆಲ್ಲ ಅನ್ಸುತ್ತೆ. ಒಂದೊಂದು ಹಾಡುಗಳು ಮಾಡೋವಾಗ್ಲಂತೂ ನಾನು ಹರಿಗೆ ಮತ್ತೆ ಯುವರಾಜ್ ಭಟ್ರಿಗೆ ಪ್ರಾಣ ತಿನ್ಬಿಟ್ಟಿದ್ದೀನಿ. ಇದು ಆತರ ಅಲ್ಲ, ಇನ್ನೇನೋ ಬೇಕು ಏನೋ ಬೇಕು ಅಂದ್ರೆ ಹೆಂಗೆ ಅಂದ್ರೆ ಅವೆಲ್ಲ ಗೊತ್ತಿಲ್ಲ. ಈ ಮಕ್ಕಳು ಎಲ್ಲ ಕರ್ಕೊಂಡೋಗಿ ಮಾರ್ಕೆಟ್ ಅಲ್ಲಿ ಬಿಟ್ಬಿಟ್ಟು ಅದ್ ಬೇಕು ಇದು ಬೇಕು ಅಂತ ಇದ್ದೀವಲ್ಲ, ಆತರ ಇಲ್ಲ. ಭಟ್ರೆ ಏನಾದ್ರು ಮಾಡಿ ಇಲ್ಲ ವೆಂಕಣ್ಣ ಬರುತ್ತೆ ಲಾಸ್ಟ್ ಅಲ್ಲಿ ತಾನೇ ಅವರೆಲ್ಲ ಕೇಳ್ಸೋದು, ಸರಿ ಅದು ಲಾಸ್ಟ್ ಯಾವಾಗ ಬರುತ್ತೆ ಅಂತ ಕೇಳೋದು. ಸೊ ಹಿಂಗೆ ಮಾಡಾದ್ಮೇಲೆ ಭೂಷಣ್ಗೆ ರಾತ್ರಿ 1 ಗಂಟೆ 12 ಗಂಟೆ ಕಳ್ಸಪ್ಪ ನೀನು ಏನೇನ್ ಮಾಡ್ತಾ ಇದ್ಯಾ ಫಸ್ಟ್ ಕಳ್ಸೋ, ಇಬ್ಬರದು ಏನ್ ಮೂವ್ಮೆಂಟ್ಸ್ ಮಾಡಿದ್ಯಾ ರಿಹರ್ಸಲ್ ಮಾಡಿರೋ ಪ್ರಾಕ್ಟೀಸ್ ಮಾಡಿ ಕಳ್ಸೋ ನನಗೆ ಅಂತಿದ್ದ. ಸೊ ಇಷ್ಟೆಲ್ಲಾ ಒಂದೊಂದು ಎಲ್ರು ಸೆಟ್ ಇಂದ ಹಿಡಿದು ಪ್ರತಿ ಒಂದು ಸಾಂಗ್ ಅಷ್ಟೇ ಒಂದು ಅದ್ಭುತವಾಗಿ ಬಂದಿದೆ ಎಲ್ಲ ಅಂತ ನಾನು ಒಬ್ಬ ಪ್ರೇಕ್ಷಕನಾಗಿ ಮೊದಲನೇ ಶೋನ ನಾನೇ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು.